ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅದೇ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿ ಆ ವಿಷಯದ ಜೊತೆಗೇ ಈ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಹಾಕಿದಂಥ ನಿನ್ನೆ ವಿಡಿಯೋ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತು. ಹೊಸ ವರ್ಷಕ್ಕೆ ನಮಗೆ ಒಂದು ಸಂತಸದ ಸುದ್ದಿ ಸಿಕ್ತು ಅವತ್ತಿನ ದಿನವೇ. ಸೊ ಅದಕ್ಕಾಗಿ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳ್ಬೋದು. ಸೊ ಇನ್ನು ಮುಂದಿನ ವೀಡಿಯೋಸ್ಗಳಿಗಾಗಿ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರ್ಬೋದು, ಹಾಗೆ ಬೇರೆ ಬೇರೆ ರೀತಿಯಾದಂಥ ವಿಡಿಯೋಸ್ ಆಗಿರ್ಬೋದು, ಒಂದು ಒಳ್ಳೆ ವ್ಯೂಸ್ ನನಗೆ ತಂದುಕೊಟ್ಟು ಅದರಿಂದ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಇನ್ಮೇಲೆ ದುಡ್ಡು ನನಗೂ ಕೂಡ ಕೈ ಸೇರುತ್ತೆ ಅಂತ ಒಂದು ಒಳ್ಳೆ ಭರವಸೆಯನ್ನು ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಅದೇ ಭರವಸೆ ಇಟ್ಕೊಂಡು ವೀಡಿಯೋಸ್ನ ಹಾಕ್ತಾ ಇದ್ದೆ. ಸೊ ಆ ಭರವಸೆ ಸುಳ್ಳಾಗದೆ ಇವತ್ತು ಕಂಪ್ಲೀಟಾಗಿ ನನಗೆ ಆ ಖುಷಿ ಕೊಟ್ಟಿದೆ. ಇನ್ನು ಮುಂದೆ ಈಗ ಏನಿದ್ರು ಅರ್ನಿಂಗ್ಸ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ನ ನೋಡಿ ಅದಕ್ಕೆ ನನಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ಒಂದು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮಲ್ಲಿ. ಇದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಒಂದು ಅರ್ನಿಂಗ್ಸ್ನ ಈ ಯೂಟ್ಯೂಬಿಂದ ಶುರು ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ಇವತ್ತು ನನಗೆ ನಾಂದಿ ಆಗ್ಬೋದು. ಅದಕ್ಕೋಸ್ಕರ ಇವತ್ತೇ ಈಗಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಬರುವಂಥ ನಿಮ್ಮ ಹೆಲ್ಪ್ ಏನಿದೆ ಆ ಒಂದು ದುಡ್ಡಿನ ಮುಖಾಂತರ, ಅರ್ನಿಂಗ್ಸ್ ಮುಖಾಂತರ ನನ್ನ ಕೈ ಸೇರುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಸಿ ಕಾದಿರೋ ನೀರಲ್ಲಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ಇದರಿಂದ ಆಗುವಂಥ ಉಪಯೋಗಗಳು ಎಷ್ಟೆಲ್ಲ ಇದೆ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ನಮ್ಮ ಮಕ್ಕಳಿಗೋಸ್ಕರ ನಮಗೋಸ್ಕರ ಹಾಕ್ಕೊಳ್ತಾ ಇರೋದು. ಇದು ಬಂದುಬಿಟ್ಟು ಹೊರಗಡೆ ಸ್ವಲ್ಪ ಎಳೆ ಬಿಸಿಲಿರುವಾಗ ಇದನ್ನೆಲ್ಲ ಅಪ್ಲೈ ಮಾಡಿದರೆ ತುಂಬಾ ಒಳ್ಳೆಯದು. ಇವಾಗ ಎಳ್ಳು ಅಮಾವಾಸ್ಯೆ ಮೊನ್ನೆ ತಾನೇ ಮುಗೀತಲ್ವ. ಸೊ ಅಮಾವಾಸ್ಯೆ, ಅದರಲ್ಲಿ ಎಳ್ಳು ಅಮಾವಾಸ್ಯೆ ಬಂದಾಗ ತುಂಬ ಚಳಿ ಬೇರೆ ಇರುತ್ತೆ. ಸೊ ಆ ಚಳಿನಲ್ಲಿ ಮಕ್ಕಳ ಸ್ಕಿನ್ ಎಲ್ಲದೂ ಕೂಡ ಸ್ವಲ್ಪ ಡ್ರೈನೆಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗೆ ಹೆಡ್ ಬಾತ್ ಮಾಡುವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು ಅಂತ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಅವ್ರಿಗೆ ಈ ರೀತಿ ಆಯಿಲ್ನ ನಾನು ಬಿಸಿ ಮಾಡಿಬಿಟ್ಟು ಅದನ್ನು ಮಕ್ಕಳ ತಲೆಗೆ ಮತ್ತು ಅವರ ಬಾಡಿಗೆ ಎಲ್ಲದಕ್ಕೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಆಯಿಲನ್ನು ನಾವು ಇದರಲ್ಲಿ ನಾನು ಯಾವ ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಬರುತ್ತಲ್ವ, ಔಡಲೆ ಎಣ್ಣೆ, ಹರಳೆ ಎಣ್ಣೆ ಅಂತ ಕೂಡ ಕರೀತಾರೆ. ನಮ್ಮ ಕಡೆ ಎಲ್ಲ ಔಡಲೆ ಎಣ್ಣೆ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಆ ಔಡಲೆ ಎಣ್ಣೆ ಏನಿದೆ ಅಲ್ಲ, ಬಾಡಿಗೆ ಒಳ್ಳೆ ಸ್ಕಿನ್ಗೆ ಒಳ್ಳೆ ಸಾಫ್ಟ್ ಆದಂಥ ಸ್ಕಿನ್ ಕೊಡುತ್ತೆ. ಹಾಗೆ ಶೈನಿ ಆಗಿರುತ್ತೆ ಸ್ಕಿನ್ ಕೂಡ. ಅಷ್ಟೇ ಮಕ್ಕಳಿಗೆ ದೇಹಕ್ಕೆ ತಂಪನ್ನು ಕೊಡುವಂಥದ್ದು ಅದು ತಲೆಗೆ ಹಾಕೋದ್ರಿಂದ. ಅದಕ್ಕೋಸ್ಕರ ಆ ಎಣ್ಣೆಯನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಕ್ಕಳಿಗೆ ಒಂದು ಸ್ವಲ್ಪ ಆವಾಗವಾಗ ಬಾಡಿಗೆಲ್ಲ ರಿಲ್ಯಾಕ್ಸ್ ಆಗೋ ಥರ ಮಸಾಜ್ ಕೊಟ್ಕೊಂಡ್ರೆ ಒಳ್ಳೆಯದು. ಸಣ್ಣ ಮಕ್ಕಳು ಇದ್ದಾಗೆ ತುಂಬ ಶಿಶು ಅನ್ನೋ ರೀತಿಯಲ್ಲಿ ಇರುವಾಗೆ ನಾವು ಮಕ್ಕಳಿಗೆ ಈ ರೀತಿ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಕಡೆನೂ ಮಸಾಜ್ ಮಾಡ್ತಾರೆ ಅಲ್ವಾ. ಸೊ ಆ ರೀತಿ ಮಕ್ಕಳಿಗೆ ಆವಾಗವಾಗ ಈಗಲೂ ಕೂಡ ಕೊಡೋದ್ರಿಂದ ಸ್ವಲ್ಪ ಅವರ ಬಾಡಿ ತುಂಬ ಚೆನ್ನಾಗಿ ವೇಟ್ ಗೇನ್ ಮಾಡಲಿಕ್ಕೆ ಆಗಿರ್ಬೋದು, ಓವರಾಲ್ ಮಕ್ಕಳ ಒಂದು ಫಿಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆವಾಗ ನಮಗೆ ಬಾಣಂತಿ ಟೈಮಲ್ಲಿ ಮಕ್ಕಳಿಗೆ ಪಾಪುಗಳಿಗೆ ಎಲ್ಲ ನೀರು ಹಾಕುವಾಗ ಈ ರೀತಿ ಆಯಿಲ್ ಮಸಾಜ್ ಮಾಡಿದರೆ ಮಕ್ಕಳು ಮೈ ಹೊಡೆಯುತ್ತೆ, ಅಂದರೆ ಬೇಗ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾಯಿದ್ರು. ಈ ರೀತಿ ನಾವು ಈಗಲೂ ಕೂಡ ಮಕ್ಕಳಿಗೆ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಚೆನ್ನಾಗಿ ಬೆಳೀತಾರೆ ಅಂತ ಈ ಉದ್ದೇಶದಿಂದ ನಾನಿಲ್ಲಿ ಮಕ್ಕಳಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಎಳೆ ಬಿಸಿಲು ಬೇರೆ ಅಪೋಸಿಟ್ ಆಗಿಯೇ ನಮಗೆ ಬೆಳಗ್ಗೆ ಬೀಳ್ತಾ ಇರುತ್ತೆ. ಸೊ ಆ ಬಿಸಿಲು ತಿನ್ನೋದ್ರಿಂದ ಕೂಡ ಬಾಡಿಗೆ ಒಳ್ಳೆಯದು ಅಂತ ಅಂದ್ಕೊಂಡು ಈ ರೀತಿ ಆಯಿಲ್ ಮಸಾಜ್ನ ಕೊಡ್ತಾಯಿದ್ದೀನಿ. ಸೊ ಇದರಿಂದ ತುಂಬಾ ಉಪಯೋಗ ಇದೆ. ಹಾಗೆ ಈ ಹರಳೆಣ್ಣೆಯನ್ನು ಒಂದು 2 ಡ್ರಾಪಷ್ಟು, 2 ಹನಿಯನ್ನು ನೀವು ಮಕ್ಕಳಿಗೆ ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಂದು ಉಪಯೋಗಗಳು ಬಹಳಷ್ಟಿದೆ. ಆ ಉಪಯೋಗಗಳು ಏನಂತ ಒಂದೊಂದಾಗಿಯೇ ನೋಡ್ತಾ ಹೋಗೋಣ ನಿಮಗೆ.
ಮುಂದಿನ ಭಾಗದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹೇಳಿದ್ನಲ್ವಾ ಇನ್ಫಾರ್ಮೇಷನ್ ಒಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನಾನು ಯೂಸ್ ಮಾಡಿರುವಂಥ ಈ ಹರಳೆಣ್ಣೆ ಎಷ್ಟು ಯೂಸ್ಫುಲ್ ಇದೆ, ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೂ ಮುಂಚೆ ಇನ್ನೂ ಒಂದು ಸಿಂಪಲ್ ಆಗಿ ನಿಮಗೆ ಒಂದು ಜಸ್ಟ್ ಅಪ್ಡೇಟ್ ಅನ್ನೋ ಥರ ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ಇನ್ಮೇಲೆ ನನ್ನ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ಗಳು ಕೂಡ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ 9 ಗಂಟೆಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ನನ್ನ ವ್ಯೂವರ್ಸು ನನ್ನ ವೀಡಿಯೋಸ್ಗೆ ಕಾಯ್ತಾ ಇದ್ದೀರಿ ಅಂದರೆ 9 ಗಂಟೆಗೆ ನನ್ನ ವೀಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬಟನ್ನ ನೀವು ಪ್ರೆಸ್ ಮಾಡಿದ್ರಿ ಅಂತಂದರೆ ಒಂದು ನೋಟಿಫಿಕೇಷನ್ ಆಗಿ 9 ಗಂಟೆಗೆ ನನ್ನ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಯಾವಾಗಲೂ ನನಗೆ ಸಿಕ್ಕಿದಾಗೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ, ನನಗೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ. ಸೊ ಆ ರೀತಿ ಮಾಡೋದು ತಪ್ಪು, ಸರಿಯಲ್ಲ ಅದು ಅನ್ನೋದು ಗೊತ್ತಿದ್ರೂ ಕೂಡ ಅದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾಯಿದ್ದೆ. ಇನ್ಮೇಲೆ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ನನ್ನ ಈ ಹೊಸ ಚಾನಲ್ದು. ಸೊ ಇನ್ಮೇಲೆ ನಾನು ಒಳ್ಳೆ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋಸ್ನ ಹಾಕಬೇಕು. ಒಳ್ಳೆ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಸು, ವ್ಯಾಲ್ಯೂ ಇರೋವಂಥ ವೀಡಿಯೋಸ್ನ ತರೋಣ ನಿಮ್ಮ ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಆದಷ್ಟು ಕರೆಕ್ಟ್ ಟೈಮ್ಗೆ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡು ಸರಿಯಾಗಿ ಎಕ್ಸಾಕ್ಟಾಗಿ 9 o'clockಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟಿಂದ ನನಗೆ ವೀಡಿಯೋಸ್ನ ನೋಡಿ ಒಳ್ಳೆಯದಾಗಲಿ ಅಂತ ಹಾರಿಸಿ. ನೋಡಿ ಫ್ರೆಂಡ್ಸ್, ನಿಮಗೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದೆ ನಾನು ಹರಳೆಣ್ಣೆ ಬಗ್ಗೆ. ಸೊ ಇದು ಹರಳೆಣ್ಣೆ ಅನ್ನೋದು ತುಂಬ ಹಿಂದಿನ ಕಾಲದಿಂದ ನಮಗೆ ಅದನ್ನು ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಉಪಯೋಗ ತುಂಬಾ ಇರೋದ್ರಿಂದನೇ ಅದನ್ನು ಹೆಚ್ಚು ಬಳಕೆಯಲ್ಲಿ ಇಟ್ಕೊಂಡಿರೋದು. ಸೊ ಅದಕ್ಕೆ ಒಂದಿಷ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನಮ್ಮ ಮನೆಯಲ್ಲಿನೇ ಹರಳೆಣ್ಣೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ಒಂದಿಷ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಆ ಹರಳೆಣ್ಣೆಯನ್ನು ಜಸ್ಟ್ 2 ಹನಿಯಷ್ಟು ನೀವು ಹೊಕ್ಕಳಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಮಸಾಜ್ ಮಾಡೋದ್ರಿಂದ ನಿಮಗೆ ಹೀಟ್ ಎನರ್ಜಿ ಆಗಿರ್ಬೋದು, ಅಂದರೆ ನಿಮ್ಮ ಬಾಡಿಗೆ ಹೀಟ್ ಆಗ್ತಾ ಇರೋದಾಗಿರ್ಬೋದು, ಅದ್ರ ಜೊತೆಗೆ ಉರಿ ಮೂತ್ರ ಸಮಸ್ಯೆ ಆಗಿರ್ಬೋದು, ನಿಮಗೆ ಹೊಟ್ಟೆನಲ್ಲಿ ಏನಾದರೂ ಒಂದು ಸ್ವಲ್ಪ ಟಾಕ್ಸಿನ್ ಥರ ಏನಾದರೂ ಇದ್ದಿರ್ಬೋದು, ಅದು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಆಗಿರ್ಬೋದು. ಈ ಕಾನ್ಸ್ಟಿಪೇಷನ್ ಏನಿರುತ್ತಲ್ವ, ಈ ರೀತಿ ಆಗ್ತಾ ಇದೆ, ನಮಗೆ ಸಲೀಸಾಗಿ ಡೈಲಿ ವಿಸರ್ಜನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರಾಗಿರ್ಬೋದು. ಇದನ್ನು ಏನು ಮಾಡಿರಿ ಅಂತಂದರೆ 2 ಡ್ರಾಪಷ್ಟು ಹರಳೆಣ್ಣೆಯನ್ನು ತೊಗೊಂಡ್ಬಿಟ್ಟು ಹೊಕ್ಕಳಿಗೆ ಹಾಕ್ಕೊಂಡು ಅದನ್ನು 1-2 ನಿಮಿಷದವರೆಗೂ ರಿಲ್ಯಾಕ್ಸ್ ಮಾಡೋದ್ರಿಂದ ತುಂಬಾ ಸರಳವಾಗಿ ನಿಮಗೆ ಎಲ್ಲ ಸಮಸ್ಯೆಗೂ ಕೂಡ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ. ಸೊ ಅದ್ರ ಜೊತೆಗೇ ಮುಟ್ಟಿನ ಸಮಯದಲ್ಲಿ ಕೂಡ ಹೊಟ್ಟೆ ನೋವು ಬರ್ತಾ ಇರುತ್ತಲ್ವ, ಅವರು ಕೂಡ ಆ ಟೈಮಲ್ಲಿ 2 ಹನಿಯನ್ನು ನೀವು ಹೊಕ್ಕಳಿಗೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡೋದ್ರಿಂದ ಅದರಲ್ಲಿ ಆಗುವಂಥ ಎಲ್ಲ ತೊಂದರೆಗಳು, ಸಮಸ್ಯೆಗಳು ಏನೆಲ್ಲ ಇದೆ ಅದಕ್ಕೂ ಕೂಡ ಒಂದು ಒಳ್ಳೆ ಪರಿಹಾರ ಈ ಒಂದು ಹರಳೆಣ್ಣೆಯಿಂದ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮಂಡಿ ನೋವು ಇರೋವಂಥವ್ರು ಆಗಿರ್ಬೋದು, ಹೈ ಸೈಟ್ ಪ್ರಾಬ್ಲಮ್ ಇರೋವಂಥವ್ರಾಗಿರ್ಬೋದು, ಸ್ವಲ್ಪ ಹೆಡ್ಡೇಕ್ ಪ್ರಾಬ್ಲಮ್ ಇರೋರಾಗಿರ್ಬೋದು, ನೀವು ಕೂಡ ಇದನ್ನು ಪ್ರತಿದಿನ ಕೂಡ ಒಂದು ಸ್ವಲ್ಪ ಹೊಕ್ಕಳಿಗೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ಪರಿಹಾರ ಇದೆ. ಅದರ ಜೊತೆಗೆ ನಿದ್ರಾಹೀನತೆಯಿಂದ ಬಳಲೋರು ಕೂಡ ಇದನ್ನು ಹೊಕ್ಕಳಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ. ಹಾಗೆ ಅದನ್ನು ಮಂಡಿ ನೋವು ಇರೋರು, ಮೊಣಕಾಲು ನೋವು, ಮಂಡಿ ನೋವು ಅಂತ ತುಂಬ ಜನ ನರಳ್ತಾ ಇದ್ದಾರೆ ಈ ಒಂದು ಟೈಮಲ್ಲಿ. ಸೊ ಎಲ್ರಿಗೂ ಕೂಡ ಅದನ್ನು ಹರಳೆಣ್ಣೆಯನ್ನು ಒಂದು ಸ್ವಲ್ಪ ಹಚ್ಕೊಂಡು ಮಲಗೋದ್ರಿಂದ ಅವಾಗೂ ಕೂಡ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ಮಸಾಜ್ ಕೊಟ್ಕೊಳ್ಳಿ. ಹರಳೆಣ್ಣೆಯನ್ನು ನೀವು ಬೇರೆ ಯಾವುದು ಬಳಸೋದು ಬೇಡ, ಜಸ್ಟ್ ಹರಳೆಣ್ಣೆಯನ್ನು ನೀವು ಮೊಣಕಾಲಿಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಆ ರೀತಿ ಮಾಡೋದ್ರಿಂದ, ಮಸಾಜ್ ಮಾಡ್ಕೊಳ್ಳೋದ್ರಿಂದ ದಿನೇ ಕ್ರಮೇಣವಾಗಿ ನಿಮಗೆ ಆ ಮಂಡಿ ನೋವು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಔಡಲಿ ಎಲೆ ಸಿಗುತ್ತೆ, ನಿಮಗೆ ಹರಳೆ ಎಲೆ ಸಿಗುತ್ತಲ್ವ, ಎಲ್ಲಾದರೂ ನಿಮ್ಮ ಏರಿಯಾನಲ್ಲಿ ಸಿಕ್ತು ಅಂತಂದರೆ ಅದನ್ನು ಕೂಡ ಏನು ಮಾಡಿ ಅಂತಂದರೆ ಆ ಹರಳೆಣ್ಣೆಯನ್ನು ಆ ಎಲೆಗೆ ಸವರಿ ಬಿಟ್ಟು ಅಥವಾ ಆ ಹರಳೆಣ್ಣೆಯನ್ನು ಮೊಣಕಾಲಿಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಆ ಒಂದು ಎಲೆಗಳನ್ನು ಈ ರೀತಿ ಈ ಮೊಣಕೈ ಅಂತಂದರೆ ಅದಕ್ಕೆ ಈ ರೀತಿ ಎಲೆಯನ್ನು ಹಾಕಿಬಿಟ್ಟು ಒಂದು ಬಟ್ಟೆಯಿಂದ, ಯಾವುದಾದ್ರೂ ಒಂದು ಸ್ವಚ್ಛವಾದಂಥ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಅದನ್ನು ಇದಕ್ಕೆ ಕಟ್ಟಿ ನೀವು ಮಲಗೋದ್ರಿಂದ ಕೂಡ ಆ ಮೊಣಕಾಲು ನೋವಿನ ಸೆಳೆತ ಏನಿರುತ್ತೆ ಅಲ್ವಾ ಅದೆಲ್ಲ ಕೂಡ ಅದು ಎಳೆದುಕೊಂಡು ಕ್ರಮೇಣವಾಗಿ ನಿಮಗೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ. ದಯವಿಟ್ಟು ನಿಮಗೆ ಯಾರಿಗಾದರೂ ಅದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂತಂದರೆ
ಅದನ್ನು ಈಗಲೇ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಕೂಡ. ಹಾಗೆ ಅಂಗಾಲು ಉರಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಚಳಿಗಾಲಕ್ಕೆ ಜಾಸ್ತಿ ವಾಟರ್ನ ಇಂಟೇಕ್ ಮಾಡೋದಿಲ್ಲ ನಾವು. ಸೊ ನೀರು ತಣ್ಣಗಿದೆ ಅಂತ ಹೇಳೋ ವಾಟರ್ ಇಂಟೇಕ್ ಮಾಡೋದಿಲ್ಲ. ಹಾಗೆ ಪದೇ ಪದೇ ಬಾಯಾರಿಕೆ ಕೂಡ ಅಷ್ಟೊಂದು ಆಗೋದಿಲ್ಲ. ಬೇಸಿಗೆನೆಲ್ಲ ಅಂದರೆ ದಾಹ ಬೇಗ ಬೇಗ ಆಗ್ತಾ ಇರುತ್ತೆ. ಬಟ್ ಈ ಚಳಿಗಾಲದಲ್ಲಿ ಅಷ್ಟು ದಾಹ ಆಗೋದಿಲ್ಲ. ಆ ಟೈಮಲ್ಲಿ ನೀರು ತೊಗೊಳೋದಿಲ್ಲ. ನಾವು ತೊಗೊಳ್ದೇ ಇರುವಾಗ ಅಂಗಾಲಲ್ಲಿ ಉರಿ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಕೂಡ ಒಕ್ಕಳಿಗೆ 2 ಹನಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನೀವು ಮಲಗೋದ್ರಿಂದ ತುಂಬ ಚೆನ್ನಾಗಿ ಒಂದು ಹೀಟ್ನ ಕಡಿಮೆ ಮಾಡುತ್ತೆ. ಹಾಗೆ ಅಂಗಾಲಿಗೂ ಕೂಡ ಎಣ್ಣೆಯನ್ನು ಸ್ವಲ್ಪ ಸವರಿ ಬಿಟ್ಟು ಆ ಎಲೆ ಏನು ಹೇಳಿದ್ನಲ್ವ ನಿಮಗೆ, ಹರಳೆಲೆ, ಆ ಹರಳೆಲೆಯನ್ನು ನೀವು ಪಾದಕ್ಕೆ ಇಟ್ಕೊಂಡು ಸಾಕ್ಸ್ ಇದ್ದರೆ ಸಾಕ್ಸ್ ಹಾಕ್ಕೊಂಡು, ಅಥವಾ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಕಾಟನ್ ಬಟ್ಟೆ ಥರನೋ ಯಾವುದೋ ವೇಸ್ಟ್ ಬಟ್ಟೆನೋ ಅದನ್ನು ಕಟ್ಕೊಂಡು ಮಲಗೋದ್ರಿಂದ ಕೂಡ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಹಾಗೆ ಆ ಬಾಡಿಯಲ್ಲಿರುವಂಥ ಹೀಟ್ ಏನಿರುತ್ತೆ, ಆ ಅಂಗಾಲು ಉರಿ ಏನಿರುತ್ತೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ನನಗೂ ಕೂಡ ಅಂಗಾಲು ಉರಿ ತುಂಬಾ ಜಾಸ್ತಿ ಇದೆ. ನಾನು ಕೂಡ ತುಂಬ ಆ ರೀತಿ ಅನಿಸಿದಾಗ, ಅಥವಾ ಎಲ್ಲಾದರೂ ಸುತ್ತಾಡಿ ಬಂದು ಕಾಲು ನೋವು, ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡಿ ಮೊಣಕಾಲು ನೋವು, ಈ ಥರ ಏನಾದರೂ, ಮೊಣಕಾಲು ನೋವು ಅಂತಲ್ಲ, ಸ್ವಲ್ಪ ಅದೇನೋ ಬಾಡಿನಲ್ಲಿ ಒಂಥರ ಕಾಲಲ್ಲಿ ಸೆಳ್ತಾ ಬರೋದು, ಫುಲ್ಲು ಕಾಲೆಲ್ಲ ನೋವು ಬರೋದು, ನಿಂತು ಕೆಲಸ ಮಾಡಿದಾಗ, ಈ ರೀತಿ ಆಗಿದ್ದಾಗ ನಾನು ಏನು ಮಾಡ್ತೀನಿ, ಅದನ್ನು ಫಸ್ಟು ಎಣ್ಣೆ ಹಚ್ಬಿಟ್ಟು ಅಂಗಾಲಿಗೆ ಕಟ್ಕೋತೀನಿ. ಅದರಿಂದ ಕೂಡ ನನಗೆ ಆ ಅಂಗಾಲು ಉರಿ ಆಗಿರ್ಬೋದು, ಅಲ್ಲಿ ಬರೋವಂಥ ಸೆಳ್ತ ಆಗಿರ್ಬೋದು, ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸ್ವಲ್ಪ ಜಸ್ಟ್ ಮಸಾಜ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ನ ನೀವು ಕಾಣ್ಬೋದು ಇದರಲ್ಲಿ. ಸೊ ಇಷ್ಟು ತುಂಬ, ಇದಷ್ಟೇ ಅಲ್ಲದೆ ತುಂಬ ಇದೆ. ಹಾಗೆ ಚಿಕ್ಕ ಮಕ್ಕಳಿಗೆ ಶೀತ ಬಂತು, ಕೆಮ್ಮು ಬಂತು, ನೆಗಡಿ ಬಂತು, ಈ ಒಂದು ಟೈಮಲ್ಲಿ ಜಾಸ್ತಿ ಬರ್ತಾ ಇರುತ್ತಲ್ವ, ಆಗ ಚಿಕ್ಕ ಎಳೆ ಪಾಪುಗಳಿಗೂ ಕೂಡ ಜಸ್ಟ್ ಒಂದು ಬೇಬಿ ರಬ್ ಬರುತ್ತಲ್ವ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು, ಬೇಬಿ ರಬ್ ಅಥವಾ ಇಲ್ಲಾಂದರೆ ಹರಳೆಣ್ಣೆ ಇದ್ದರೆ ಜಸ್ಟ್ ಒಂದು ಡ್ರಾಪ್ ಅಷ್ಟು ಹರಳೆಣ್ಣೆಯನ್ನು ಮಗುವಿನ ತಲೆಗೆ ಹಾಕಿಬಿಟ್ಟು ಆ ಎಲೆ ಏನಿರುತ್ತಲ್ವ ಆ ಎಲೆಯನ್ನು ಈ ರೀತಿಯಾಗಿ ಇಟ್ಟು, ಮಗುವಿಗೆ ನಾವು ಏನು ನಮ್ಮ ಕಡೆ ಎಲ್ಲ ಅದಕ್ಕೆ ಸ್ನಾನ ಮಾಡಿಸಿದ ನಂತರ ಒಂದು ಟೋಪಿ ಥರ ಹಾಕ್ತೀವಿ, ಏನೋ ಅದನ್ನು ಕುಲಾಯಿ ಏನೋ ಅಂತಾರೆ, ಅದನ್ನ ಕುಲಾವಿ ಅಂತ ನನ್ನ ಮಕ್ಕಳಿಗೆಲ್ಲ ಹಾಕ್ತಾ ಇದ್ವಿ. ಸೊ ಆ ಥರದ್ದೆಲ್ಲ ಸ್ನಾನ ಮಾಡಿಸಿದ ನಂತರ ಕುಲಾವಿ ಅದನ್ನು ಹಾಕೋದು, ಅದನ್ನು ಹಾಕಿ ಕಟ್ಟಿಬಿಟ್ರೆ ಅದು ಕೂಡ ಆ ಮಕ್ಕಳಲ್ಲಿರುವಂಥ ಹೀಟ್ ಆಗಿರ್ಬೋದು, ಶೀತ ಆಗಿರ್ಬೋದು, ಅದೆಲ್ಲ ಹೇಳ್ಕೊಂಡು ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದರಲ್ಲೂ ಕೂಡ ಮೂಗು ಕಟ್ಕೊಂಡಿರೋ ಸಮಸ್ಯೆ ಆಗಿರ್ಬೋದು, ಅದು ಕಿರಿಕಿರಿಗೆ ಮಕ್ಕಳು ಮಲಗ್ತಾನೆ ಇರಲ್ಲ, ಹಠ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಎಳೆ ಮಕ್ಕಳಿಗೆ ಮಾತ್ರ ಈ ಒಂದು ರೆಮಿಡಿಯನ್ನು ಮಾಡೋದ್ರಿಂದ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಕ್ಕಳು ಕೂಡ ತುಂಬ ಬೇಗ ಹುಷಾರಾಗ್ತಾರೆ. ಬರೀ ನಾವು ಮೆಡಿಸಿನ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಎಫೆಕ್ಟ್ ಕೊಡ್ಬೋದು. ಅದ್ರ ಬದಲಾಗಿ ಈ ಥರ ಅದನ್ನು ನಾವು ಇಂಟೇಕ್ ಮಾಡೋಲ್ಲ, ಮಕ್ಕಳಿಗೇನೋ ಹೊಟ್ಟೆ ಕೊಡು ಅಂತ ಹೇಳಲ್ಲ, ಅದನ್ನು ಜಸ್ಟ್ ನಾವು ಈ ರೀತಿ ಹಾಕೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಬಟ್ ಅವಾಗವಾಗ ತೆಗೆದುಬಿಟ್ಟು ನೋಡ್ಕೋತಾ ಇರಬೇಕು. ಸ್ವಲ್ಪ ಅದೇನೂ ಪ್ರಾಬ್ಲಮ್ ಮಾಡೋದಿಲ್ಲ, ಒಳ್ಳೆಯದೇ, ಅದು ಹೆಲ್ತ್ಗೂ ಕೂಡ ಒಳ್ಳೆಯದೇ ಆಗಿರೋದ್ರಿಂದ ಏನೂ ಆಗೋದಿಲ್ಲ. ಅದನ್ನು ಸ್ವಲ್ಪ ನೋಡ್ಕೊತಾ ಇದ್ದರೆ ಸಾಕು ಅಷ್ಟೇ. ಅದನ್ನು ತೆಗೆದಾಗ ಅದನ್ನು ಮುದ್ದೆ ಆಗಿರುತ್ತೆ, ಮಕ್ಕಳಿಗೆ ಚುಚ್ಚೋ ಥರ, ಇರಿಟೇಷನ್ ಆಗೋ ಥರ ಆಗಿರ್ಬೋದು. ಮೆತ್ತಿಗೆ ಸಾಫ್ಟಾಗಿ ಎಲೆ ಇತ್ತು ಅಂದರೆ ಏನು ಅನಿಸಲ್ಲ. ಸ್ವಲ್ಪ ಏನಾದರೂ ರಫ್ ಆಗಿತ್ತು ಅಂತಂದರೆ ಸ್ವಲ್ಪ ಮಕ್ಕಳಿಗೆ ಇರಿಟೇಷನ್ ಆಗ್ಬೋದು. ಅದರಿಂದ ಮಕ್ಕಳಿಗೆ ಅಥವಾ ಒಳಗಡೆ ಸೆಕೆ ಥರ ಆಗ್ಬೋದು, ಅದೆಲ್ಲ ಹೇಳ್ಕೊಂಡು ಬೆವ್ತಿರೋ ಥರ ಆಗಿರ್ಬೋದು. ಈ ಥರ ಆಯಿತು ಅಂತಂದರೆ ತೆಗೆದು ಅದನ್ನು ರಿಮೂವ್ ಮಾಡಿ ಬಿಸಾಕ್ಬೋದು. ಸೊ ಈ ರೀತಿ ನೀವು ಹರಳೆಲೆ ಮತ್ತು ಈ ಒಂದು ಎಣ್ಣೆಯಿಂದ ತುಂಬಾ ರಿಸಲ್ಟ್ ಬರುತ್ತೆ. ಒಳ್ಳೆ ಮನೆಮದ್ದುಗಳನ್ನು ನಾವು ಮಾಡ್ಕೊಳ್ಬೋದು ಇದರಿಂದ ಸರಳವಾಗಿ. ಸೊ ಅದಕ್ಕಾಗಿ ಅದನ್ನು ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಇವನ್ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಅದು. ಅದನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಯೂಸ್ ಮಾಡಿದರೆ ಒಂದು ವೇನಲ್ಲಿ, ಕರೆಕ್ಟು ಒಂದು ವೇನಲ್ಲಿ ಯಾವುದೇ ಒಂದು ಫಾಲೋ ಮಾಡ್ತೀವಿ ಅಂತಂದರೆ, ಅದಕ್ಕೆ ಒಂದು ರೊಟೀನ್ ಸರಿಯಾಗಿ ಫಾಲೋ ಅಪ್ ಮಾಡಿದ್ವಿ ಅಂದರೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಯಾರಿಗಾದರೂ ಒಬ್ಬರಿಗೆ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವತ್ತು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನನಗೆ ಇದೆಲ್ಲ ಯಾಕೆ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಅನಿಸ್ತು. ಮೊದಲಿನ ವೀಡಿಯೋಸಲ್ಲಿ ನಾನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ ಹಳೆ ಚಾನಲಲ್ಲಿ, ಬಟ್ ಇವಾಗ ಕಡಿಮೆ ಮಾಡಿಬಿಟ್ಟಿದ್ದೆ. ಅದಕ್ಕಾಗಿ ಮತ್ತೆ ನಿಮಗೂ ಕೂಡ ನನ್ನ ವ್ಯೂವರ್ಸ್ ಎಲ್ರಿಗೂ ಕೂಡ ತಿಳಿಸಿದರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತಲ್ವ ಅನ್ನೋ ಕಾರಣಕ್ಕೆ
ಈ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.